ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಇವತ್ತು ನಾನು ಹೇಳಿದನು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮಲ್ಲಿ ಇದ್ದೀನಿ. ಈ ಶೋರೂಮಲ್ಲಿ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ಇರುತ್ತೆ. ಇವಾಗ ಶೋರೂಮ್ ಡೀಟೇಲ್ಸ್ ಶೋರೂಮ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬಿಟ್ಟು ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ರಂಜಾನ್ ಎಲ್ಲ ಆಯ್ತಾ ಸರ್? ಎಲ್ಲ ಹಬ್ಬ ಜೋರು. ಹೌದಾ ಸರ್? ಸರ್ ನಿಮ್ಮ ಶೋರೂಮ್ ಹೆಸರು ಹಾಗೇನು ಲೊಕೇಶನ್ ಹೇಳಿ ಸರ್. ಸರ್ ನಮ್ಮ ಶೋರೂಮ್ ಹೆಸರು ಬಂದು ಆಟೋ ಅಡ್ವೈಸ್ ಮಲ್ಟಿ ಬ್ರ್ಯಾಂಡ್ ಯೂಸ್ ಕಾರ್ ಶೋರೂಮ್, 29th ಮೇನ್ ರೋಡ್, BTM ಲೇಔಟ್, ಸೆಕೆಂಡ್ ಸ್ಟೇಜ್, ಆಪೋಸಿಟ್ ಟು ಲೇಕ್ ರೋಡ್ ಬರುತ್ತೆ. ಓಕೆ. ಸೊ ಎಲ್ಲ ರೀತಿ ನಮ್ಮ ಹತ್ರ ಆಲ್ ಬ್ರ್ಯಾಂಡ್ಸು ಯೂಸ್ ಕಾರ್ ಶೋರೂಮ್, ಪ್ರೀಮಿಯಮ್ ಇಂದ ಹಿಡ್ದು ನಾರ್ಮಲ್ ಸೆಗ್ಮೆಂಟ್ ಇಂದ ಹಿಡ್ದು ಎಲ್ಲ ರೀತಿ ಸೆಗ್ಮೆಂಟು ಯೂಸ್ ಕಾರ್ ನಮ್ಮ ಹತ್ರ ಸಿಗುತ್ತೆ. ಎಲ್ಲ ಕ್ವಾಲಿಟಿ ವೆಹಿಕಲ್ ಸಿಗುತ್ತೆ. ಸೊ ಒಟ್ನಲ್ಲಿ ಮಲ್ಟಿ ಬ್ರ್ಯಾಂಡ್ ಎಲ್ಲ ಸಿಗುತ್ತಲ್ವ? ಎಲ್ಲ ಸರ್. ಸರ್ ಇವತ್ತಿರೋ ಸ್ಟಾಕಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್ ಇವತ್ತು? ಸರ್ ಇವತ್ತರದು ಸ್ಟಾಕ್ ಪ್ರೈಸ್ ಬಂದು 2 ಲಕ್ಷದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. 2 ಲಕ್ಷ? ಹೌದು ಸರ್. ಓಕೆ ಸರ್. ಹಾಗೇನು ಲೋನ್ ಆಪ್ಷನ್ ಎಲ್ಲ ಇದೆಯಲ್ಲ ಸರ್? ಸರ್ ಲೋನ್ ಆಪ್ಷನ್ ಅವೈಲೇಬಲ್ ಇದೆ. ಅಬೌಟ್ 2010 ಮಾಡೆಲ್ ಎಲ್ಲ ರೀತಿ ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ ಸರ್. ಪ್ರೊಫೈಲ್ಗಳು ಚೆನ್ನಾಗಿರುತ್ತೆ. ಹೌದು, 2012 ಮೇಲೆ 11-12 ಇಂದ. ಓಕೆ. ಕಮಿಷನ್ ಚಾರ್ಜಸ್ ಆಮೇಲೆ ಟ್ರಾನ್ಸ್ಫರ್ ಚಾರ್ಜಸ್ ತೊಗೋತೀರಾ? ಹೌದು ಸರ್. ನಾವು ಬರೀ ಕೆಲಸ ಮಾಡೋದು ಎಲ್ಲ ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್. ಯಾವ ಗಾಡಿ ನೋಡ್ತಾ ಇದ್ದೀರಾ ಎಲ್ಲ ಗಾಡಿ ನಮ್ಮ ಹತ್ರ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಇರೋದು. ಸೊ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಸಿಗುತ್ತೆ ನಮ್ಮ ಹತ್ರ. ಎಲ್ಲ ರೆಕಾರ್ಡೆಡು ಇನ್ಸ್ಪೆಕ್ಷನ್ ಕೂಡ ಆಗಿ 100 ಚೆಕ್ ಪಾಯಿಂಟ್ಸ್ ಇರುತ್ತೆ ನಮ್ಮದು. ಎಲ್ಲ ರೀತಿ ಚೆಕ್ ಪಾಯಿಂಟ್ಸ್ ಕಂಪ್ಲೀಟ್ ಆದಮೇಲೆ ನಾವು ಗಾಡಿ ಪಾರ್ಕ್ ಮಾಡೋದು ಬೇರೋದು ಸರ್ ಕಸ್ಟಮರ್. ಸೊ ಎಲ್ಲ ಕಸ್ಟಮರ್ ವೆಹಿಕಲ್ಸು ಎಲ್ಲ ಜೆನ್ಯೂನ್ ರೆಕಾರ್ಡೆಡು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಸೊ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್ ಇವಾಗ? ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಸರ್ ನಮ್ಮ ಮುಂದೆ ಒಂದು ಚವರ್ಲೆಟ್ ಇದೆ. ಸೊ ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು. ಸರ್ ಇದರದ್ದು 2008 ಮಾಡೆಲು, ಸಿಂಗಲ್ ಓನರು, ಆಪ್ಟ್ರಾ LS ಬರುತ್ತೆ. ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಸಿಗುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಪವರ್ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಎಲ್ಲ ಕ್ಲೀನ್ ಮೇಂಟೈನ್ಡ್, ಎಲ್ಲ ರೆಕಾರ್ಡೆಡ್ ವೆಹಿಕಲ್ಲು. ತುಂಬ ಚೆನ್ನಾಗಿದೆ. ಕಲರು 100% ಆಕ್ಸಿಡೆಂಟ್ ಫ್ರೀ ಒರಿಜಿನಲ್ ಕಲರ್ ಪೇಂಟಲ್ಲಿದೆ ಗಾಡಿ. ಸರ್ ಹಂಗೆ ಫೀಚರ್ಸ್ ಹೇಳಿ ಸರ್. ಫೀಚರ್ಸ್ ಬಂದು ನಿಮಗೆ ABS ವಿತ್ ಪವರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಎಲ್ಲ ಕೂಡ ಬರುತ್ತೆ ಸರ್ ಗಾಡಿಯಲ್ಲಿ. ಆರ್ಮ್ ರೆಸ್ಟು, ನಿಮಗೆ ಬ್ಯಾಕ್ AC, ರೇರ್ AC ಎಲ್ಲ ಬರುತ್ತೆ ಸರ್. ಓಕೆ. ಎಲ್ಲ ರೆಕಾರ್ಡೆಡು. ಹೊಸ FC ಕೂಡ ಆಗಿದೆ. 5 ವರ್ಷ FC ಕೂಡ ಸಿಗುತ್ತೆ ನಿಮಗೆ ಜೊತೆಯಲ್ಲೇ. ಸರ್ ಸರ್ ಪ್ರೈಸ್ ಹೇಳಿ ಸರ್ ಇದು. ಸರ್ ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು 2,50,000. ನಿಮ್ಮ ಚಾನೆಲ್ ಕಡೆ ನಿಮ್ಮ ಮುಖಾಂತರ ಬಂದರೆ 2,25 ಮಾಡ್ಕೊಡ್ತೀನಿ ಸರ್. 2,25,000. 2,25 ಸರ್? ಹೌದು ಸರ್. ಇನ್ನೊಂದು ಸ್ವಲ್ಪ ಬಂದರೆ ನಾನು ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ ಸರ್. ಸರ್ ಇನ್ನೊಂದು ಪ್ರೈಸ್ ಹೇಳ್ತೀರಾ, ಒಂದು ಬೆಸ್ಟ್ ಪ್ರೈಸ್? ಸರ್ ನಿಮಗೋಸ್ಕರ ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ 210 ಮಾಡ್ಕೊಡೋಣ ಸರ್. 210 ಸರ್? ಹೌದು ಸರ್. ನೆಕ್ಸ್ಟು ಸರ್ ವೆರಿ ಡಿಮ್ಯಾಂಡಬಲ್ ವೆಹಿಕಲ್ಲು, ಲೇಟೆಸ್ಟ್ ಮಾಡೆಲ್ಲು, ಲೇಟೆಸ್ಟ್ ಶೇಪು, ಶಿಫ್ಟ್ 2018 ಮಾಡೆಲ್ಲು. ಹಾಂ ಸರ್. ಸೆಕೆಂಡ್ ಓನರು. ಓಕೆ. ಬರೀ 60,000 ಎಲ್ಲ ರೆಕಾರ್ಡೆಡ್ ಓಡಿರುವ ವೆಹಿಕಲ್ಲು. ಬರೀ 60,000 ಸರ್ ಇದು? ಬರೀ 60,000 ಓಡಿ ಸರ್ ಇದು? ಬರೀ 60,000 ಎಲ್ಲ ರೆಕಾರ್ಡೆಡ್ ಸರ್. ಫೀಚರ್ಸ್ ಹೇಳಿ ಸರ್ ಇದು. ಸರ್ ಇದು ಎಲ್ಲ ಪವರ್ ವಿಂಡೋಸ್ ಬರುತ್ತೆ, ಪವರ್ AC ಬರುತ್ತೆ, ರೇರ್ ಕ್ಯಾಮ್ರಾ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟು ಸಿಸ್ಟಮ್ ಹಾಕಿದ್ದಾರೆ, ಟಚ್ ಸ್ಕ್ರೀನು, ಡಬಲ್ ಡಿನ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ, ABS ವಿತ್ EBD ಎಲ್ಲ ಕೂಡ ಬರುತ್ತೆ. BS6 ಬರುತ್ತೆ ಇದು. ಸೊ ನೋಡ್ತಾ ಇರ್ಬೋದು ಯಾವ ಥರ ರೀತಿ ಮೇಂಟೈನ್ ಮಾಡಿದ್ದಾರೆ. ಸರ್ ಪ್ರೈಸ್ ಹೇಳಿ ಸರ್ ಇದು. ಸರ್ ಇದು ಬಂದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು 5,500 ಹೇಳ್ತವ್ರೆ. ನಿಮ್ಮ ಚಾನಲ್ ನಿಮ್ಮ ಕಡೆ ಮುಖಾಂತರ ಬಂದರೆ 5,25 ಮಾಡ್ಕೊಡ್ತೀನಿ ಸರ್. ಸರಿ ಸರ್. ಓಕೆ ಸರ್. ನೆಕ್ಸ್ಟು ಸರ್ ಇದು 2014 ಮಾಡೆಲ್ Hyundai Grand i10 ಸರ್. ಓಕೆ. ಸೊ ಇದು 2014 ಮಾಡೆಲ್, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮಗೆ. ಓಕೆ. ಸೊ ಪವರ್ AC, ಪವರ್ ಸ್ಟೇರಿಂಗ್, ಎಲ್ಲ ಪವರ್ ವಿಂಡೋಸು, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಆಟೋ ಫೋಲ್ಡ್, ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ORVMಸು, ಲೆದರ್ ಸೀಟ್ಸು. ಟಾಪ್ ಎಂಡ್ ಅಲ್ವಾ ಸರ್ ಇದು? ಸರ್ ಇದು ಸೆಮಿ ಟಾಪ್ ಎಂಡ್ ಬರುತ್ತೆ ಸರ್ ನಿಮಗೆ. ಹೌದು. ಸೊ ಸ್ಪೋರ್ಟ್ಸ್ ವೇರಿಯಂಟ್ ಬಂದು ಸೆಮಿ ಟಾಪ್ ಎಂಡ್ ಬರುತ್ತೆ, ಆಸ್ಟಾ ಬಂದು ಟಾಪ್ ಎಂಡ್ ಬರುತ್ತೆ. ಬಟ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಟಾಪ್ ಎಂಡ್ ಫೀಚರ್ಸ್ ಇದರಲ್ಲಿ ಬರುತ್ತೆ ಸರ್. ಪುಷ್ ಸ್ಟಾರ್ಟ್ ಬಟನ್ ಎಲ್ಲ ಕೂಡ ಬರುತ್ತೆ. ಅಂದ್ರೆ ಅಲಾಯ್ ವೀಲ್ಸ್ ಬರೋದಿಲ್ಲ ಸರ್. ಓಕೆ ಸರ್. ಪ್ರೈಸ್ ಹೇಳಿ ಸರ್ ಇದು. ಸರ್ ಪ್ರೈಸ್ ಆಸ್ಕಿಂಗ್ ಪ್ರೈಸ್ ಬಂದು ಕಸ್ಟಮರು, ಇದು ಸಿಂಗಲ್ ಓನರ್ ವೆಹಿಕಲ್ಲು. ಸೊ 4,50,000 ಹೇಳ್ತಾವ್ರೆ. ಸೊ ನಿಮ್ಮ ಕಡೆ ನಿಮ್ಮ ಚಾನೆಲ್ ಮುಖಾಂತರ ಬಂದರೆ 4,30,000 ಮಾಡ್ಕೊಡ್ತೀನಿ ಸರ್. 4,30,000? ಹೌದು ಸರ್. ಸರ್ ಇನ್ನೊಂದು ಬೆಸ್ಟ್ ಪ್ರೈಸ್ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗಳಿಗೆ ಅಂತ? ಸರ್ ಮುಂದ್ಗಡೆ ಬಂದರೆ ನಾವು ಅದು ಡಿಸ್ಕಷನ್ ಕಸ್ಟಮರ್ ಜೊತೆ ಮಾಡಿ ಅವರು ಆಫರ್ ಒಂದು ಹೇಳಿದ್ರೆ ನಾವು ಮಾತಾಡ್ಬಿಟ್ಟು ಖಂಡಿತ ಕ್ಲೋಸ್ ಮಾಡ್ಕೊಡ್ತೀನಿ ಸರ್, ಒಳ್ಳೆ ಪ್ರೈಸ್. ಸರಿ ಸರ್. ಓಕೆ ಸರ್. ನೆಕ್ಸ್ಟು ಸರ್ ಇದು ಬಂದು 2008 ಮಾಡೆಲು, ಕಂಪ್ರೆಸರು, C ಕ್ಲಾಸು, 200 ವೆಹಿಕಲ್ಲು. ಸೊ ವೆರಿ ಡಿಮ್ಯಾಂಡಬಲ್ ವೆಹಿಕಲ್ಲು, ಒಳ್ಳೆ ರೀತಿ ವೆಹಿಕಲ್ಲು ವಿತ್ ಅಲಾಯ್ ವೀಲ್ಸು, ಟಾಪ್ ಎಂಡು ವಿತ್
ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ ಸನ್ ರೂಫ್ ನೋಡ್ತಾ ಇರ್ಬೋದು ಯಾವ ತರ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್, ಬರೀ 55,000 ಓಡಿದೆ. ಸರ್ ಹಂಗೆ ಫೀಚರ್ಸ್ ಹೇಳಿ ಸರ್ ಇದು. ಸರ್ ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ, ಪವರ್ AC, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, ಆಟೋಮ್ಯಾಟಿಕ್ ಅಡ್ಜಸ್ಟೇಬಲ್ ORVMs ಎಲ್ಲ ಟಾಪ್ ಎಂಡ್ ಸರ್. ಎಲ್ಲ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ ಸರ್. ವಿತ್ ಸನ್ ರೂಫ್ ಕೂಡ ಬರುತ್ತೆ ಸರ್. ಓಕೆ, ಎಲ್ಲ ರೆಕಾರ್ಡೆಡ್. ಸಿಂಗಲ್ ಓನರು, 55,000 ಓಡಿದೆ. ಸೊ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು 4.25 ಲಕ್ಷ ಹೇಳ್ತಾವ್ರೆ. 4,50,000 ಹೇಳ್ತಾವ್ರೆ. ನಿಮ್ಮ ಚಾನೆಲ್ಗಳ ಮುಖಾಂತರ ಬಂದರೆ 4.30 ಮಾಡ್ಕೊಡ್ತೀನಿ ಸರ್. ಸೊ ಫೈನಲ್ ಎಷ್ಟು ಹೇಳ್ತೀರಿ ಸರ್ ಇದು? ಸರ್ 430 ಹೇಳ್ತಾವ್ರೆ. ಸೊ ಇನ್ನು ಮುಂದ್ಗಡೆ ಬಂದರೆ 421 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸರ್ ಇದು 2008 ಮಾಡಲು, ಸಿಂಗಲ್ ಓನರು, CRV, ಹೋಂಡಾ CRV. ಯಾರು SUV ಅಲ್ಲಿ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ದಾರೆ ಅವ್ರು ಒಳ್ಳೆ ರೀತಿ ವೆಹಿಕಲ್ ಇದು. ಸೊ ತುಂಬಾ ಫೀಚರ್ಸ್ಗಳು ಬರುತ್ತೆ. ಲೈಕ್ ನಿಮಗೆ ಸೇಫ್ಟಿ ಫೀಚರ್ಸ್ ಇಂದ ಹಿಡಿದು ಎಲ್ಲ ಬೆನಿಫಿಟ್ಸ್, ಅಡ್ವಾಂಟೇಜಸ್ ಆಫ್ ವೆಹಿಕಲ್ ಆರ್ ವೆರಿ ಬ್ಯೂಟಿಫುಲ್ ಅಂಡ್ ಆಸಮ್ ಸರ್. ಸರ್ ಹಂಗೆ ಫೀಚರ್ಸ್ ಹೇಳಿ ಸರ್ ಇದು. ಸರ್ ಫೀಚರ್ಸ್ ಬಂದು ನಿಮಗೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಏರ್ ಬ್ಯಾಗ್ಸು, ನಿಮಗೆ ಸನ್ ರೂಫ್, ಅಡ್ಜಸ್ಟೇಬಲ್ ಸ್ಟೇರಿಂಗು ಆಟೋಮ್ಯಾಟಿಕ್ ಬರುತ್ತೆ. ಸೊ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ಸೀಟ್ಸು ಕೂಡ ಬರುತ್ತೆ ನಿಮಗೆ. ಮತ್ತೆ ORVMs ಎಲ್ಲ ನಿಮಗೆ ಅಡ್ಜಸ್ಟೇಬಲ್ ಬರುತ್ತೆ ಆಟೋಮ್ಯಾಟಿಕ್. ಅಲಾಯ್ ವೀಲ್ಸು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ಎಲ್ಲ ಬರುತ್ತೆ ಸರ್ ನಿಮಗೆ. ಸರ್ ಇದ್ರದ್ದು ಪ್ರೈಸ್ ಸರ್? ಸರ್ ಇದು ಬಂದು ನಿಮಗೆ 4.25 ಲಕ್ಷ ಹೇಳ್ತಾವ್ರೆ. ಹೊಸ FC ಕೂಡ ಆಗಿದೆ. ಓಕೆ. ಸೊ ನಮ್ಮಲ್ಲಿ ನಿಮಗೆ ಮೀಡಿಯಂ ಬಜೆಟ್ ಅಲ್ಲಿ, ಮೀಡಿಯಂ ರೇಂಜ್ ಅಲ್ಲಿ ಎಲ್ಲ ರೆಕಾರ್ಡೆಡ್ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಯಾವ ರೀತಿ ಬೇಕು ನಿಮಗೆ ಆ ರೀತಿ ಯೂಸ್ ಕಾರ್ ವೆಹಿಕಲ್ ಸಿಗುತ್ತೆ. ಸರಿ. ಸೊ ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು 4.25 ಲಕ್ಷ. ಸೊ 4,50,000 ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಇದೆ ಸರ್. ನಿಮ್ಮ ಚಾನೆಲ್ ಮುಖಾಂತರ ಬಂದರೆ, ನಿಮ್ಮ ಕಡೆಯಿಂದ ಬಂದರೆ 4 ಲಕ್ಷ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಬೆಸ್ಟ್ ಸರ್. ಲೋನ್ ಏನಾಗುತ್ತೆ ಸರ್? 4 ಲಕ್ಷ ಸರ್. ಸರ್ ಅದು ಪ್ರೈವೇಟ್ ಫೈನಾನ್ಸ್ ಇದೆ. ಸೊ ಪ್ರೈವೇಟ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಮುಂದೆ ಒಂದು ಡಸ್ಟರ್ ಇದೆ, ಡೀಟೇಲ್ಸ್ ಹೇಳಿ ಸರ್ ಅದ್ರದ್ದು. ಸರ್ ಡಸ್ಟರು ವೆರಿ ಡಿಮ್ಯಾಂಡಬಲ್ ವೆಹಿಕಲ್ SUV ಅಲ್ಲಿ. ಸೊ ಲೇಟೆಸ್ಟ್ BS4 ಇಂಜಿನ್, ಸಿಂಗಲ್ ಓನರ್, 2013 ಮಾಡೆಲು. ಸಿಂಗಲ್ ಓನರ್ ಸರ್? ಹೌದು ಸರ್. 110 PS RXL. ಓಕೆ. ಸೊ ವೆರಿ ಬ್ಯೂಟಿಫುಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಎಲ್ಲ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಲೆದರ್ ಸೀಟ್ಸ್, ನಿಮಗೆ ಆಫ್ಟರ್ ಮಾರ್ಕೆಟ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, 9-inch ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಆಂಡ್ರಾಯ್ಡ್ ಕನೆಕ್ಟಿವಿಟಿ, GPS, ನ್ಯಾವಿಗೇಷನ್ ಎಲ್ಲ ಕೂಡ ಸಪೋರ್ಟ್ ಆಗುತ್ತೆ. ಸೊ ಲೆದರ್ ಸೀಟ್ಸು, ನಿಮಗೆ ABS ಎಲ್ಲ ಕೂಡ ಬರುತ್ತೆ ಸರ್. ಸರ್ ಪ್ರೈಸ್ ಹೇಳಿ ಸರ್ ಇದು. ಸರ್ ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು 4,75,000. ಸೊ ನಿಮ್ಮ ಚಾನೆಲ್ ಕಡೆ ಮುಖಾಂತರ ಬಂದರೆ 4.25 ಮಾಡ್ಕೊಡ್ತೀನಿ ಸರ್ ಫೈನಲ್. 4.25 ಫೈನಲ್? ಹೌದು ಸರ್. ಸರ್ ಇದು 2014 ಮಾಡೆಲು, ಸಿಂಗಲ್ ಓನರು, ಎಕೋ ಸ್ಪೋರ್ಟ್ ಟೈಟಾನಿಯಂ ಸರ್. ಓಕೆ. ಸೊ ಡ್ಯುಯಲ್ ಏರ್ ಬ್ಯಾಗ್, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲು, ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಸ್ಟೇರಿಂಗ್ ಮೋನೋ ಕಂಟ್ರೋಲ್ಸು ಎಲ್ಲ ಕೂಡ ಬರುತ್ತೆ ಸರ್. ಡ್ಯುಯಲ್ ಟೋನ್ ಇಂಟೀರಿಯರು, ವೆರಿ ಬ್ಯೂಟಿಫುಲ್ ಮೇಂಟೈನ್ ವೆಹಿಕಲ್. ಬರೀ 60,000 ಚಿಲ್ ರೋಡ್ ಇದೆ. ಬರೀ 60,000 ವೀಲ್ಸು. ಹೌದು, ಬ್ರ್ಯಾಂಡ್ ನ್ಯೂ ಟೈರ್ಸ್, ಸಿಂಗಲ್ ಓನರ್ ಸರ್. ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು. ಸರ್ ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು 5.25 ಹೇಳ್ತಾವ್ರೆ. ಸೊ ನಿಮ್ಮ ಚಾನೆಲ್ ಕಡೆ ಬಂದರೆ 5.25 ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 5.25 ಫೈನಲ್ ಸರ್? ಹೌದು. ಸರ್ ನೆಕ್ಸ್ಟು ಸರ್ ಇದು 2010 ಮಾಡಲು i20 ಸರ್, ಟಾಪ್ ಎಂಡ್ ಆಸ್ಟಾ. ಓಕೆ. ಸೊ ಸಿಂಗಲ್ ಓನರು, ಅಲಾಯ್ ವೀಲ್ಸು, ನಿಮಗೆ ಆಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಸೊ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೋನೋ ಕಂಟ್ರೋಲ್ಸ್ ಬರುತ್ತೆ, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಸೊ ಪೆಟ್ರೋಲು, ಆಟೋ ಫೋಲ್ಡು, ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ORVM ಇರುತ್ತೆ. ಎಲ್ಲ ಪವರ್ ವಿಂಡೋಸು, ಆಸ್ಟಾ ಸರ್, ಟಾಪ್ ಎಂಡ್. ಸರ್ ಪ್ರೈಸ್ ಹೇಳಿ ಸರ್ ಇದು. ಸರ್ ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು 3,25,000. ಸೊ ನಿಮ್ಮ ಚಾನೆಲ್ ನಿಮ್ಮ ಮುಖಾಂತರ ಬಂದರೆ 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಫೈನಲ್? ಹೌದು ಸರ್. ಸರ್ ಮುಂದೆ ಒಂದು ಪ್ರೈಸ್ ಹೇಳ್ತೀರಿ, ಇನ್ನೊಂದು ಪ್ರೈಸು? ಸರ್ ಇನ್ನು ಸರ್ ಅದು ಕಸ್ಟಮರ್ ಆಸ್ಕಿಂಗ್ ಪ್ರೈಸು. ನಿಮ್ಮ ಮುಂದ್ಗಡೆ ಬಂದರೆ ಇನ್ನು 291 ಫೈನಲ್ ಮಾಡ್ಕೊಡ್ತೀನಿ ಸರಿ ಸರ್. ಸರ್. ನೆಕ್ಸ್ಟ್ ಹೇಳಿ.
ಸರ್ ನಿಸಾನ್ ಯಾರು ಸೆಡಾನ್ ಅಲ್ಲಿ ನೋಡ್ತಾ ಇದ್ದಾರೆ, ಕಮ್ಮಿ ಬಜೆಟ್ ಇದೆ, ಸ್ವಲ್ಪ ಮಾಡೆಲ್ ವೈಸ್ ನೋಡ್ತಾ ಇದ್ದಾರೆ, ಅವ್ರ ಸೂಪರ್ ವೆಹಿಕಲ್ 2014 ಮಾಡೆಲ್ ಸಿಂಗಲ್ ಓನರ್, ಸರ್ ಅಲಾಯ್ ವೀಲ್ಸ್ ಎಲ್ಲ ಕೂಡ ಬರುತ್ತೆ ನಿಮ್ಗೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಶೇಪ್ ನೋಡ್ತಾ ಇರಬಹುದು ನಿಮ್ಗೆ. ಇದು ಪುಷ್ ಸ್ಟಾರ್ಟ್ ಬಟನ್ ವೆಹಿಕಲ್ ಬರುತ್ತೆ, ಸಿಂಗಲ್ ಓನರ್, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್ಸ್, ಡ್ಯುಯಲ್ ಏರ್ ಬ್ಯಾಗು ಎಲ್ಲ ಕೂಡ ಬರುತ್ತೆ ಸರ್ ನಿಮ್ಗೆ. ಓಕೆ, ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ORVMs, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು 4 ಲಕ್ಷ ಹೇಳ್ತಾವ್ರೆ. ಸೊ ಸಿಂಗಲ್ ಓನರು, ಎಲ್ಲ ರೆಕಾರ್ಡೆಡ್. ಸೊ ನಿಮ್ ಚಾನೆಲ್ ಮುಖಾಂತರ ಬಂದ್ರೆ 3 ಮುಕ್ಕಾಲ್ ಮಾಡ್ಕೊಡ್ತೀನಿ ಸರ್. 3 ಮುಕ್ಕಾಲು? ಹೌದು ಸರ್, ಡೀಸೆಲ್. ಓಕೆ ಸರ್, ಡೀಸೆಲ್ ಅಂದ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಮೈಲೇಜು ಬರುತ್ತೆ ನಿಮ್ಗೆ, ಸ್ಪೇಷಿಯಸ್ ಇರುತ್ತೆ, ರೇರ್ ಇಂಟೀರಿಯರ್ AC ಕೂಡ ಬರುತ್ತೆ ಸರ್ ನಿಮ್ಗೆ. ಸರಿ ಸರ್, ಸರ್ ಇದು ಡೀಟೇಲ್ಸ್ ಹೇಳಿ ಸರ್. ಇದು ಸರ್ ಯಾರು ಮೈಲೇಜ್ಗೋಸ್ಕರ ನೋಡ್ತಾ ಇದ್ದಾರೆ, ಒಳ್ಳೆ ಮೈಲೇಜು ಡೈಲಿ ಯೂಸ್ಗೆ ಎಲ್ಲ ನೋಡ್ತಾ ಇರುವವ್ರಿಗೆ 85 PS ಸರ್ ಇದು. ಓಕೆ, ಸೊ ಇದು ಕೂಡ ಸಿಂಗಲ್ ಓನರು, 85 PS 2014 ಮಾಡಲು. ಸೊ ಬರೀ 80,000 ನೋಡಿರುವ ವೆಹಿಕಲ್, ಡೀಸೆಲ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ, 18 ಇಂದ ಹಿಡಿದು 20ವರೆಗೂ ಬರುತ್ತೆ. ಓಕೆ, ಫೀಚರ್ಸ್ ಹೇಳಿ ಸರ್ ಹಂಗೆ. ಸರ್ ಇದು ಬಂದು ಸೆಕೆಂಡ್ ಓನರ್, ಸಿಂಗಲ್ ಓನರು, 2014 ಮಾಡಲು, ಸರ್ RXL 85 PS. ಫೀಚರ್ಸ್ ಹೇಳಿ ಸರ್ ಹಂಗೆ. ಸರ್ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, ಪವರ್ AC, ಪವರ್ ವಿಂಡೋಸು, ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ORVMs ಎಲ್ಲ ಕೂಡ ಬರುತ್ತೆ, ABS ಎಲ್ಲ ಬರುತ್ತೆ ನಿಮಗೆ. ಸೊ ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು ಎಲ್ಲ ಹೊಸ ಟೈರ್ಸು, ನಾಟ್ ಇವನ್ 100 ಕಿಲೋಮೀಟರ್ಸ್ ಡ್ರಿವನ್ ಸರ್. ಓಕೆ, ಸೊ ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು 4,80,000 ಹೇಳ್ತಾವ್ರೆ. ಸೊ ನಿಮ್ ಚಾನೆಲ್ ಮುಖಾಂತರ ಬಂದ್ರೆ 460 ವರ್ಗ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರಿ ಸರ್, ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಎಕೋ ಸ್ಪೋರ್ಟ್ 2014 ಮಾಡಲ್, ಸಿಂಗಲ್ ಓನರ್ ಇದು ಕೂಡ. ಸೊ ಇದು ಬಂದು ನಿಮ್ಗೆ ಟೈಟಾನಿಯಂ ಬರುತ್ತೆ. ಓಕೆ ಸರ್, ಟೈರ್ಸ್ ಎಲ್ಲ ಚೆನ್ನಾಗಿದೆ ಸರ್, ಒಂದು 70% ಇಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ಸು ಬರುತ್ತೆ ನಿಮಗೆ, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲು ಎಲ್ಲ ಕೂಡ ಬರುತ್ತೆ. ಸೊ ಸೇಮ್ ಲೆದರ್ ಸ್ಟಿಚ್ ಬರುತ್ತೆ ನಿಮಗೆ, ಲೆದರ್ದು. ಓಕೆ, ಸೊ ಸ್ಟೇರಿಂಗ್ ಮೋನೋ ಕಂಟ್ರೋಲ್ಸು, ಪವರ್ ಸ್ಟೇರಿಂಗ್, ಪವರ್ AC, ಪವರ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಪವರ್ ವಿಂಡೋಸು, ಪವರ್ ಮಿರರ್ಸು ಎಲ್ಲ ಕೂಡ ಬರುತ್ತೆ. ಓಕೆ, ಸೊ ಇದು ಕಸ್ಟಮರು ಆಸ್ಕಿಂಗ್ ಪ್ರೈಸ್ ಬಂದು 4 ಲಕ್ಷ ವಿತ್ NOC ಹೇಳ್ತಾವ್ರೆ, 5.5 ವಿತ್ ನ್ಯೂ ರಿಜಿಸ್ಟ್ರೇಷನ್ ಹೇಳ್ತಾವ್ರೆ ಸರ್. ನೀವು ರಿಜಿಸ್ಟ್ರೇಷನ್ ಸೇರ್ಬಿಟ್ಟು 5.5 ವಿತ್ ನ್ಯೂ ರಿಜಿಸ್ಟ್ರೇಷನ್ ವಿತ್ NOC ಬಂದು 4 ಲಕ್ಷ ಸರ್. ಸೊ ಕಡಿಮೆ ಆಗ್ಬೋದಲ್ಲ ಸರ್ ಮುಂದೆ ಬಂದರೆ? ಸರ್ ಕಡಿಮೆ ಆಗ್ಬೋದು ಸರ್. ಓಕೆ ಸರ್, ಹಂಗೆ ನೆಕ್ಸ್ಟು ಸರ್ ಪೋಲೋ, ವೆರಿ ಡಿಮ್ಯಾಂಡಬಲ್ ವೆಹಿಕಲ್, 2014 ಮಾಡಲು, ಸಿಂಗಲ್ ಓನರು. ಓಕೆ, ಸೊ ಇದು ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ಲು. ಸೊ ಅವರು ಅದರ್ ಸ್ಟೇಟಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಅದರಿಂದ ಅವರು ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಇದು ಕೂಡ. ಹಾಂ ಸರ್. ಸೊ ಸಿಂಗಲ್ ಓನರು, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ AC ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟೇಬಲ್ ORVMs ಎಲ್ಲ ಬರುತ್ತೆ ನಿಮಗೆ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಸ್ಪೀಕರ್ಸು ಎಲ್ಲ ಕೂಡ ಬರುತ್ತೆ. ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟೇಬಲ್ ಸ್ಟೇರಿಂಗು, ABS ವಿತ್ ಡ್ಯುಯಲ್ ಟೋನ್ ಕಲರ್ ಬರುತ್ತೆ, ತುಂಬ ಚೆನ್ನಾಗಿದೆ, ಸಕ್ಕದಾಗಿದೆ ಗಾಡಿ. ಓಕೆ, ಸೊ ಇದು ಬಂದು ನಿಮಗೆ 2014 ಮಾಡಲ್, ಸಿಂಗಲ್ ಓನರು ವಿತ್ NOC ಬಂದು 3.5 ಹೇಳ್ತಾವ್ರೆ ಸರ್. ವಿತ್ NOC 3.5 ಹೇಳ್ತಾವ್ರೆ, ವಿತ್ ನ್ಯೂ ರಿಜಿಸ್ಟ್ರೇಷನ್ ಬಂದು 4.30 ಹೇಳ್ತಾವ್ರೆ ಸರ್. 4.30 ಸರ್? ಹೌದು ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ ವಿತ್ ನ್ಯೂ ರಿಜಿಸ್ಟ್ರೇಷನ್ 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸರ್ ಹಂಗೆ ನೆಕ್ಸ್ಟು ಸರ್ ಇದು 2015 ಮಾಡಲ್ ಹೋಂಡಾ ಸಿಟಿ ಡೀಸೆಲ್ ID ಟೆಕ್. ಸೊ ಟಾಪ್ ಎಂಡ್ ಇದು ಕೂಡ. ಸೊ ನಿಮಗೆ ಇದು ಕೂಡ, ಇದರಲ್ಲೂ ನಿಮಗೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲು, ಈ ಸಿಸ್ಟಮು, ಏರ್ ಬ್ಯಾಗ್ಸು ಎಲ್ಲ ಕೂಡ ಬರುತ್ತೆ. ಸೊ ಇದು ಸಿಂಗಲ್ ಓನರು. ಬಾಡಿ ಲೈನ್ ಎಲ್ಲ ನೀಟಾಗಿದೆ ಸರ್ ಇದು? ಇಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಹಂಗೆ ಫೀಚರ್ಸ್ ಹೇಳ್ಬಿಡಿ ಸರ್. ಇದರಲ್ಲಿ ನಿಮಗೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ, ಪವರ್ ವಿಂಡೋಸು, ಅಡ್ಜಸ್ಟೇಬಲ್ ಸ್ಟೇರಿಂಗು, ORVMs ಎಲ್ಲ ಕೂಡ ಬರುತ್ತೆ. ಸೊ ಇದು ಆಮ್ರೆಸ್ಟ್ ಎಲ್ಲ ಕೂಡ ಬರುತ್ತೆ ಇದರಲ್ಲಿ ನಿಮಗೆ. ಸೊ ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು ವಿತ್ NOC 5 ಲಕ್ಷ ಹೇಳ್ತಾವ್ರೆ, ವಿತ್ ನ್ಯೂ ರಿಜಿಸ್ಟ್ರೇಷನ್ ಬಂದು 6 ಲಕ್ಷ ಹೇಳ್ತಾವ್ರೆ ಸರ್. 6 ಲಕ್ಷನ ಸರ್ ಇದು? ಹೌದು ಸರ್. ಸರ್ ಇನ್ನೂ ಎಷ್ಟು ಕಡಿಮೆ ಆಗ್ಬೋದು ಸರ್ ನ್ಯೂ ರಿಜಿಸ್ಟ್ರೇಷನ್? ನಿಮ್ಮ ಚಾನಲ್ ಮುಖಾಂತರ ಬಂದರೆ ನಿಮಗೆ ಡೈರೆಕ್ಟ್ ಸರ್ 5.25 ಮಾಡ್ಕೊಡ್ತೀನಿ ಸರ್ ರಿಜಿಸ್ಟ್ರೇಷನ್. ಹೌದು, ಒಂದು ಸರ್ವಿಸು ಕೂಡ ಫ್ರೀ ಇರುತ್ತೆ ಸರ್ ನಮ್ಮ ಕಡೆಯಿಂದ. ಸರಿ ಸರ್, ಓಕೆ.
ಸರ್ ಯಾರು 7 ಸೀಟರಲ್ಲಿ ವೆಹಿಕಲ್ ನೋಡ್ತಾ ಇದ್ದಾರೆ, ಸೊ 8 ಸೀಟರು ಒಳ್ಳೆ ಮೈಲೇಜು, ಆಟೋಮ್ಯಾಟಿಕ್ಕು ವಿತ್ ಸನ್ರೂಫ್ ಫೀಚರ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸೊ ಅವರು ಬೆಸ್ಟ್ ವೆಹಿಕಲ್ ಸರ್ ನಾನಂತೂ ಹೇಳೋದು. ಮಹೀಂದ್ರಾ ರೆಕ್ಸ್ಟಾನು, ಸೊ 8 ಸೀಟರ್ ಬರುತ್ತೆ ವಿತ್ ಸನ್ರೂಫು, RX-7 ಟಾಪ್ ಎಂಡ್ ಬರುತ್ತೆ ಸರ್. Sunroof ಎಲ್ಲ ಬರುತ್ತಲ್ವಾ? ಹೌದು ಸರ್, ಸನ್ರೂಫ್ ಕೂಡ ಬರುತ್ತೆ ಸರ್ 8 ಸೀಟರ್ ಅಲ್ಲಿ. ಸರ್ ಹಂಗೆ ಫೀಚರ್ಸ್ ಹೇಳ್ತೀರಾ? ಸೇಮ್ ಬೆನ್ಸ್ GLI ಶೇಪ್ ಬರುತ್ತೆ, ಆಲ್ಮೋಸ್ಟ್ ಅದೇ ಫೀಚರ್ಸ್ ಎಲ್ಲ ಕೂಡ ಬರುತ್ತೆ ಸರ್. ಸಿಂಗಲ್ ಓನರು, ನಿಮಗೆ ಕ್ರೂಸ್ ಕಂಟ್ರೋಲು, ಸ್ಟೇರಿಂಗ್ ಮೋನೋ ಕಂಟ್ರೋಲ್ಸು, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲು, ಮತ್ತು ಡ್ರೈವಿಂಗ್ ಮೋಡ್ಸು, ನಿಮಗೆ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ORVMಸು, ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ಸೀಟ್ಸು ಎಲ್ಲ ಕೂಡ ಬರುತ್ತೆ ನಿಮಗೆ. ಸಿಂಗಲ್ ಓನರು, ಬರೀ 70,000 ನೋಡಿರುವ ವೆಹಿಕಲ್ಲು. ಓಕೆ ಸರ್. ಸಿಂಗಲ್ ಓನರು ವಿತ್ ನ್ಯೂ ರಿಜಿಸ್ಟ್ರೇಷನ್. ಇದು ಕೂಡ ಔಟ್ಸೈಡ್ ವೆಹಿಕಲ್, ಅದರ್ ಸ್ಟೇಟ್ ಪಾಸಿಂಗ್ ವೆಹಿಕಲ್ಲು. ಸೊ ವಿತ್ NOC ಬಂದು 4.5 ಲಕ್ಷ ಹೇಳ್ತಾವ್ರೆ. ಹಾಂ ಸರ್. ಸೊ ವಿತ್ ನ್ಯೂ ರಿಜಿಸ್ಟ್ರೇಷನ್ ಬಂದು 6.5 ಲಕ್ಷ ಹೇಳ್ತಾವ್ರೆ ಸರ್. ಸರ್ ಫೈನಲ್ ಒಂದು ಪ್ರೈಸ್ ಹೇಳಿ ಸರ್ ನಮಗೆ, ಬೆಸ್ಟ್ ಪ್ರೈಸ್. ಸರ್ ವಿತ್ ನ್ಯೂ ರಿಜಿಸ್ಟ್ರೇಷನ್ ಬಂದರೆ ನಿಮಗೆ 6 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷ ಫೈನಲ್ ಸರ್. ಮುಂದೆ ಬಂದರೆ ಏನೋ ಹೆಚ್ಚು ಕಡಿಮೆ ಆಗ್ಬೋದಾ? ಹೆಚ್ಚು ಕಮ್ಮಿ ಆಗುತ್ತೆ ಸರ್. 14 ಮಾಡಲು ಸಿಂಗಲ್ ಓನರ್ ಸರ್. ಸರಿ